ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಜನರು ನಮಗೆ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ನೀವೇನೆಲ್ಲ ಕಮೆಂಟ್ಸ್ಗಳನ್ನು ಮಾಡಿದ್ರಿ ಎಲ್ಲದರ ಬಗ್ಗೆಯೂ ಕೂಡ ತಮಗೆ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಒಂದು ಡಿಸೆಂಬರ್ ತಿಂಗಳದ ಸೆಲ್ಫ್ ಡಿಕ್ಲೇಷನ್ ಫಾರ್ಮೆಟ್ ಚೇಂಜ್ ಆಗಿರೋದ್ರಿಂದ ಯಾವ ರೀತಿ ಸೆಲ್ಫ್ ಡಿಕ್ಲೇಷನ್ ಸಲ್ಲಿಸೋದು ಮತ್ತು ಸೆಲ್ಫ್ ಡಿಕ್ಲೇಷನ್ ಈ ಒಂದು ಡಿಸೆಂಬರ್ ತಿಂಗಳಲ್ಲೇ ಈ ಒಂದು ದಿನಾಂಕದ ಕೊನೆಯ ದಿನಾಂಕದ ಒಳಗಾಗಿ ನೀವು ಸಲ್ಲಿಸಲೇಬೇಕು. ಅದ್ರ ಬಗ್ಗೆಯೂ ಕೂಡ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಭಾಳಷ್ಟು ಜನರು ಏನಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅಂತಂದರೆ, ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳದ್ದು ಯುವ ನಿಧಿ ಹಣ ಏನಿದೆ, ಯುವ ನಿಧಿ ಹಣ ಇನ್ನೂ ಕೂಡ ನಮಗೆ ಜಮಾ ಆಗಿಲ್ಲ, ಯಾವಾಗ ಜಮಾ ಆಗುತ್ತೆ, ಯಾವ ದಿನಾಂಕದಂತೂ ನಮಗೆ ಇಲಾಖೆ ಕಡೆಯಿಂದ ಯುವ ನಿಧಿ ಹಣ ಜಮಾ ಆಗುತ್ತೆ ಅಂತ ಯುವ ನಿಧಿದಾರರು ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾಯಿದ್ರು. ಅದ್ರ ಬಗ್ಗೆಯೂ ಕೂಡ ತಮಗೆ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ. ಮತ್ತು ಇನ್ನು ಕೆಲವೊಂದಿಷ್ಟು ಜನರು ಸೆಲ್ಫ್ ಡಿಕ್ಲೇಷನ್ ಮಾಡೋಕ್ಕೆ ಹೋದಾಗ ಸೆಲ್ಫ್ ಡಿಕ್ಲೇಷನ್ ಫಾರ್ಮೆಟ್ ಚೇಂಜ್ ಆಗಿರುವ ಕಾರಣ ಈಗಾಗಲೇ ವೀಕ್ಷಕರೇ ಸೆಲ್ಫ್ ಡಿಕ್ಲೇಷನ್ ಮಾಡುವಾಗ ಟಾಪ್ 3 ಸಬ್ಜೆಕ್ಟ್ ಯಾವ ಸೆಮ್ನ ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡಬೇಕು ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಅದಕ್ಕೋಸ್ಕರ ಅದ್ರ ಬಗ್ಗೆಯೂ ಕೂಡ ತಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಮತ್ತು ಇನ್ನು ಕೆಲವೊಂದಿಷ್ಟು ಜನರು ನಮ್ಮದು ಸ್ಟೇಟಸಲ್ಲಿ ಪುಷ್ ಟು DBT ತೋರಿಸ್ತಾ ಇಲ್ಲ, 180 ಡೇಸ್ ಕಂಪ್ಲೀಟ್ ಅಂತ ತೋರಿಸ್ತಾ ಇದೆ ಮತ್ತು ನೋ ಡಾಟಾ ಫಂಡ್ ಅಂತ ಬರ್ತಾ ಇದೆ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಅದ್ರ ಬಗ್ಗೆಯೂ ಕೂಡ ತಮಗೆ ವಿವರವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಮತ್ತು ಇನ್ನು ಕೆಲವೊಂದಿಷ್ಟು ಜನರು DDPI ಪೆಂಡಿಂಗ್ ಮತ್ತು DDPU ಪೆಂಡಿಂಗ್ ಮತ್ತು DWO ಪೆಂಡಿಂಗ್ ಅಂತ ಬರ್ತಾ ಇದೆ. ನಾವು ಎಲ್ಲ ಆಫೀಸ್ ಕಡೆಯಿಂದ ಅಪ್ರೂವ್ಡ್ ಕೂಡ ಮಾಡಿಸ್ಕೊಂಡಿದ್ದೀವಿ ಎಲ್ಲ ದಾಖಲೆಗಳನ್ನು. ಇನ್ನೂ ಕೂಡ ಆ ರೀತಿಯಾಗಿ ಸಮಸ್ಯೆಯನ್ನು ತೋರಿಸ್ತಾ ಇದೆ ಅಂತ ಕೇಳ್ತಾಯಿದ್ರು. ಅದ್ರ ಬಗ್ಗೆಯೂ ಕೂಡ ವಿವರವಾಗಿ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ. ಅದಕ್ಕಾಗಿ ಯಾರೆಲ್ಲ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡ್ತಾಯಿದ್ರಿ ಅಂಥವ್ರು ದಯವಿಟ್ಟು ವಿಡಿಯೋ ನೋಡೋಂಥವ್ರು ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ, ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವಿಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಳಬಹುದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ಯುವ ನಿಧಿ ಯೋಜನೆ ಬಗ್ಗೆ ನೀವೇನೆಲ್ಲ ಡೌಟ್ಸ್ಗಳನ್ನು ಕೇಳಿದ್ರಿ ಎಲ್ಲದರ ಬಗ್ಗೆಯೂ ಕೂಡ ವಿವರವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಭಾಳಷ್ಟು ಜನರು ಡಿಸೆಂಬರ್ ತಿಂಗಳ ಸೆಲ್ಫ್ ಡಿಕ್ಲೇಷನ್ ಕೂಡ ಇನ್ನೂ ಕೂಡ ಕೆಲವೊಬ್ಬರಿಗೆ ಸಲ್ಲಿಸೋಕ್ಕೆ ಆಗ್ತಾಯಿಲ್ಲ, ಡೀಟೇಲ್ಸ್ ಫ್ಯಾಕ್ಟ್ಸ್ ಆಗ್ತಾಯಿಲ್ಲ ಅಂತ ಈ ರೀತಿಯಾಗಿ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ವೀಕ್ಷಕರೇ, ಇನ್ನೂ ಯಾರು ಯುವ ನಿಧಿ ಹಣನ ಪಡಿತಕ್ಕಂಥವ್ರು ಡಿಸೆಂಬರ್ ತಿಂಗಳ ಸೆಲ್ಫ್ ಡಿಕ್ಲೇಷನ್ ಮಾಡಿಲ್ಲ, ದಯವಿಟ್ಟು ಇನ್ನೂ 4 ದಿನಗಳು ಬಾಕಿ ಇರುವಂಥದ್ದು. ಡಿಸೆಂಬರ್ 25ನೇ ತಾರೀಕು ಒಳಗಾಗಿ ನೀವು ಸೆಲ್ಫ್ ಡಿಕ್ಲೇಷನ್ ಮಾಡಬೇಕಾಗುತ್ತೆ. ಪ್ರತಿಯೊಬ್ಬರು ಕೂಡ ಡಿಸೆಂಬರ್ 25ನೇ ತಾರೀಕು ಒಳಗಾಗಿ ಡಿಸೆಂಬರ್ ತಿಂಗಳ ಸೆಲ್ಫ್ ಡಿಕ್ಲೇಷನ್ ಇನ್ನೂ ಯಾರು ಸಲ್ಲಿಸಿಲ್ಲ ಅಂಥವ್ರು ಕೂಡಲೇ ಸಲ್ಲಿಸಿ. ಯಾಕೆ ಅಂತಂದರೆ ಮತ್ತು ಕೊನೆಯ ಒಂದು ದಿನ ಅಥವಾ 2 ದಿನಗಳಲ್ಲಿ ನೀವು ಸಲ್ಲಿಸಲಿಕ್ಕೆ ಹೋದಾಗ ಅಲ್ಲಿ ಏನಾಗುತ್ತೆ ಅಂತಂದರೆ ಸರ್ವರ್ ಪ್ರಾಬ್ಲಮ್ ಆಗಿ ನಿಮ್ಮ ಒಂದು ಜೊತೆ ಸೆಲ್ಫ್ ಡಿಕ್ಲೇಷನ್ ಸಬ್ಮಿಟ್ ಆಗೋದಿಲ್ಲ ವೀಕ್ಷಕರೇ. ಕ್ಲಿಯರ್ ಆಗಿ ಸರ್ವರ್ ಇಶ್ಯೂವಿಂದ ಭಾಳಷ್ಟು ಪ್ರಾಬ್ಲಮ್ಸ್ ಆಗುವಂಥದ್ದು. ಹೀಗಾಗಿ ಇನ್ನೂ ಯಾರು ಡಿಸೆಂಬರ್ ತಿಂಗಳದ್ದು ಸೆಲ್ಫ್ ಡಿಕ್ಲೇಷನ್ ಸಲ್ಲಿಸಿಲ್ವೋ ದಯವಿಟ್ಟು ಸೆಲ್ಫ್ ಡಿಕ್ಲೇಷನ್ನ ಸಲ್ಲಿಸಿ ಅಂತ ಹೇಳ್ತಾ, ಮತ್ತು ಇನ್ನು ವೀಕ್ಷಕರೇ ಭಾಳಷ್ಟು ಜನರು ನಮಗೆ ಕಮೆಂಟ್ಗಳನ್ನು ಮಾಡ್ತಾಯಿದ್ರು, ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳದ್ದು ಯುವ ನಿಧಿ ಹಣ ಯಾವಾಗ ಜಮಾ ಆಗುತ್ತೆ, ನಮ್ಮ ಒಂದು ಖಾತೆಗಳಿಗೆ ಯಾವಾಗ ಇಲಾಖೆ ಕಡೆಯಿಂದ ಬರುತ್ತೆ ಅಂತ ಮಾಹಿತಿಗಳನ್ನು ಕೇಳ್ತಾಯಿದ್ರು. ಅದಕ್ಕೋಸ್ಕರ ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡೋದಾದರೆ ವೀಕ್ಷಕರೇ, ಈಗಾಗಲೇ ಇಲಾಖೆ ಕಡೆಯಿಂದ ಬಂದಿರುವ ಮಾಹಿತಿ ಪ್ರಕಾರ ಇದೇ ಒಂದು ವಾರದ ಒಳಗಾಗಿ ಅಥವಾ 10 ದಿನಗಳ ಒಳಗಾಗಿ ನಿಮಗೆ ಯುವ ನಿಧಿ ಹಣ ಏನಿದೆ, ಯುವ ನಿಧಿ ಹಣನ 2 ತಿಂಗಳ ಹಣ ಅಂತಂದರೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳದ್ದು 2 ತಿಂಗಳ ಹಣನ ನಿಮಗೆ ಜಮಾ ಆಗುತ್ತೆ ಅಂತ ಇಲಾಖೆ ಕಡೆಯಿಂದ ಮಾಹಿತಿನ ಬಂದಿರುವಂಥದ್ದು. ಹೀಗಾಗಿ ಯಾರೆಲ್ಲ ಒಂದು ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳಿದ್ರಿ ಪ್ರತಿಯೊಬ್ಬರು ಕೂಡ ವೇಟ್ ಮಾಡಿ. ನಿಮಗೆ ಇನ್ನೂ ಕೂಡ 10 ದಿನಗಳ ಒಳಗಾಗಿ ಯುವ ನಿಧಿ ಹಣ ಏನಿದೆ, ಯುವ ನಿಧಿ ಹಣನ ಕಂಪ್ಲೀಟಾಗಿ ಜಮಾ ಆಗುತ್ತೆ ಅಂತ ಮಾಹಿತಿನ ಬಂದಿರುವಂಥದ್ದು. ಬಂದಿರತಕ್ಕಂಥ ಅಪ್ಡೇಟ್ನೇ ತಮಗೆ ವಿವರವಾಗಿ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ವೀಕ್ಷಕರೇ, ಇನ್ನೂ ಕೆಲವೊಂದಿಷ್ಟು ಜನರು ಏನಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅಂತಂದರೆ, ಯುವ ನಿಧಿ ಒಂದು ಸೆಲ್ಫ್ ಡಿಕ್ಲೇಷನ್ ಮಾಡೋಕ್ಕೆ ಹೋದಾಗ ಅಲ್ಲಿ ಟಾಪ್ 3 ಸಬ್ಜೆಕ್ಟ್ಗಳನ್ನ ಯಾವ ಸೆಮ್ನ ಸಬ್ಜೆಕ್ಟ್ಗಳನ್ನ ಎಂಟ್ರಿ ಮಾಡಬೇಕು ಮತ್ತು ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡಬೇಕು ಅಂತ ಕೇಳ್ತಾಯಿದ್ರು. ಇದ್ರ ಬಗ್ಗೆ ತಮಗೆ ಮಾಹಿತಿನ ಹೇಳೋದಾದರೆ ವೀಕ್ಷಕರೇ, ನಿಮ್ಮ ಒಂದು ಡಿಗ್ರಿ ಮತ್ತು ಡಿಪ್ಲೊಮಾದಲ್ಲಿ ಕೊನೆಯ ಸೆಮ್ನಲ್ಲಿ ಟಾಪ್ 3 ಸಬ್ಜೆಕ್ಟಲ್ಲಿ ಯಾವ ಟಾಪ್ 3 ಸಬ್ಜೆಕ್ಟಲ್ಲಿ ಹೆಚ್ಚಿಗೆ ಮಾರ್ಕ್ಸ್ಗಳನ್ನು ತೆಗೆದುಕೊಂಡಿರ್ತೀರಿ ಅಂಥ ಸಬ್ಜೆಕ್ಟ್ಗಳನ್ನ ಎಂಟ್ರಿ ಮಾಡಿದ ಮೇಲೆ ಕೆಳಗಡೆ ಆ ಒಂದು ಸಬ್ಜೆಕ್ಟಲ್ಲಿ ತೆಗೆದುಕೊಂಡಿರುವಂಥ ಮಾರ್ಕ್ಸ್ಗಳನ್ನು ಕೂಡ ಎಂಟ್ರಿ ಮಾಡಬೇಕಾಗುತ್ತೆ. ನೀವು ಎಂಟ್ರಿ ಮಾಡಿದ ಮೇಲೆ ನಿಮಗೆ ಮತ್ತೆ ಕ್ಲಿಯರಾಗಿ ತೆಗೆ ಕೊಟ್ಟಿರುವಂಥ ಆಪ್ಷನ್ಗಳನ್ನು ಕ್ಲಿಯರಾಗಿ ಮತ್ತು ಕರೆಕ್ಟಾಗಿ ಫಿಲ್ ಮಾಡಿದ್ರಿ ಅಂತಂದರೆ ನಿಮಗೆ ಯುವ ನಿಧಿ ಸೆಲ್ಫ್ ಡಿಕ್ಲೇಷನ್ ಏನಿದೆ ಕಂಪ್ಲೀಟಾಗಿ ಡಿಸೆಂಬರ್ ತಿಂಗಳು ಸಲ್ಲಿಸುವಂಥದ್ದು. ವೀಕ್ಷಕರೇ, ನೀವು ಕರೆಕ್ಟಾಗಿ ಮಿಸ್ಟೇಕ್ ಇಲ್ದಂಗೆ ಸಬ್ಮಿಟ್ ಮಾಡಿದರೆ ಮಾತ್ರ ನಿಮಗೆ ಯುವ ನಿಧಿ ಹಣನ ಬರುವಂಥದ್ದು ವೀಕ್ಷಕರೇ. ಮತ್ತು ನೀವೇನಾದರೂ ಮಿಸ್ಟೇಕ್ಸ್ ಮಾಡಿದರೆ ನಿಮಗೆ ಯುವ ನಿಧಿ ಹಣನ ಬರುವುದಿಲ್ಲ. ಹೀಗಾಗಿ ಯುವ ನಿಧಿ ಒಂದು ಸೆಲ್ಫ್ ಡಿಕ್ಲೇಷನ್ ಮಾಡೋಕ್ಕೆ ಬರ್ತಿತ್ತು ಅಂತಂದರೆ ನೀವು ಸೆಲ್ಫ್ ಡಿಕ್ಲೇಷನ್ನ ಮಾಡಿ, ಇಲ್ಲ ಅಂತಂದರೆ ಆನ್ಲೈನ್ ಸೆಂಟರ್ಗಳಲ್ಲಿ ಕೂಡ ಹೋಗಿ ನೀವು ಮಾಡಿಸ್ಕೊಳ್ಬೋದು.
ಸೆಲ್ಫ್ ಡಿಕ್ಲೇಷನ್ಗಳನ್ನು. ಹೀಗಾಗಿ ಪ್ರತಿಯೊಬ್ಬರು ಕೂಡ ಇದೇ 25ನೇ ತಾರೀಕು ಒಳಗೆ ಸೆಲ್ಫ್ ಡಿಕ್ಲೇಷನ್ನ ಮಾಡಿಸಿ ಅಂತ ಹೇಳ್ತಾ, ಇನ್ನೂ ಯಾರೂ ಮಾಡಿಸಿಲ್ಲ ದಯವಿಟ್ಟು ಮಾಡಿಸಿ. ಯುವ ನಿಧಿ ಒಂದು ಸೆಲ್ಫ್ ಡಿಕ್ಲೇಷನ್ ಮಾಡಿಲ್ಲ ಅಂತಂದರೆ, ಡಿಸೆಂಬರ್ ತಿಂಗಳದು ಮಾಡಿಲ್ಲ ಅಂತಂದರೆ ಮತ್ತೆ ನಿಮಗೆ ಮುಂದೆ 2 ತಿಂಗಳವರೆಗೂ ಕೂಡ ಒಂದು ಹಣನ ಬರೋದು ನಿಲ್ಲಬಹುದು ವೀಕ್ಷಕರೇ. ಹೀಗಾಗಿ ಪ್ರತಿಯೊಬ್ಬರು ಕೂಡ ಸೆಲ್ಫ್ ಡಿಕ್ಲೇಷನ್ ಇನ್ನೂ ಯಾರೂ ಮಾಡಿಲ್ಲ, ದಯವಿಟ್ಟು ಸೆಲ್ಫ್ ಡಿಕ್ಲೇಷನ್ನ ಮಾಡಿಸಿ ಅಂತ ಹೇಳ್ತಾ, ಇನ್ನು ವೀಕ್ಷಕರೇ ಭಾಳಷ್ಟು ಜನರು ಏನಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅಂತಂದರೆ, ನಮ್ಮದು ಸ್ಟೇಟಸಲ್ಲಿ ಚೆಕ್ ಮಾಡಿದ್ರೆ ನಮ್ಮದು ಪೋಸ್ಟ್ ಡಿ ಬಿ ಟಿ ಅಂತ ಸ್ಟೇಟಸಲ್ಲಿ ತೋರಿಸ್ತಾ ಇಲ್ಲ, 180 ಡೇಸ್ ಕಂಪ್ಲೀಟ್ ಅಂತ ಬರ್ತಾಯಿದೆ, ನೋ ಡಾಟಾ ಅಂತ ಫಂಡ್ ಬರ್ತಾಯಿದೆ ಅಂತ. ಕೆಲವೊಬ್ಬರು ನವೆಂಬರ್ ತಿಂಗಳ ಸ್ಟೇಟಸ್ನ ಚೆಕ್ ಮಾಡಿದರೆ ಈ ರೀತಿಯಾಗಿ ತೋರಿಸ್ತಾ ಇದೆ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಮತ್ತು ನವೆಂಬರ್ ತಿಂಗಳದು ಸ್ಟೇಟಸ್ನ ಚೆಕ್ ಮಾಡಿದ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಟೇಟಸಲ್ಲಿ ಡೀಟೇಲ್ಸ್ ತೋರಿಸ್ತಾ ಇಲ್ಲ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಹೀಗಾಗಿ ಇದ್ರ ಬಗ್ಗೆ ಕೂಡ ನಾನು ಮಾಹಿತಿನ ಮತ್ತು ನಿಮ್ಮ ಕಮೆಂಟ್ಗಳನ್ನು ವೀಕ್ಷಣೆ ಮಾಡಿದಾಗ ಕೆಲವೊಂದಿಷ್ಟು ಜನರು ಇದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೇಳಿದರು. ಅದಕ್ಕೋಸ್ಕರ ವೀಕ್ಷಕರೇ, ಈಗಾಗಲೇ ಯಾರ್ದೆಲ್ಲ ಒಂದು ಅಕ್ಟೋಬರ್ ತಿಂಗಳದು ಪೋಸ್ಟ್ ಡಿ ಬಿ ಟಿ ಆಗಿದೆ ಮತ್ತು ನವೆಂಬರ್ ತಿಂಗಳಲ್ಲಿ ಇನ್ನೂ ಕೂಡ ಪೋಸ್ಟ್ ಡಿ ಬಿ ಟಿ ಆಗಿಲ್ಲ ಅಂತಂದರೆ, ಇನ್ನು 3-4 ದಿನಗಳ ಒಳಗೆ ನಿಮಗೆ ನವೆಂಬರ್ ತಿಂಗಳದು ಕೂಡ ಪೋಸ್ಟ್ ಡಿ ಬಿ ಟಿ ಆಗುತ್ತೆ ವೀಕ್ಷಕರೇ. ಯಾರ್ದೆಲ್ಲ ಈ ರೀತಿಯಾಗಿ ತೋರಿಸ್ತಾ ಇದೆ ಪೋಸ್ಟ್ ಡಿ ಬಿ ಟಿ ಬರ್ತಾ ಇಲ್ಲ, ಮತ್ತು ನೋ ಡಾಟಾ ಫಂಡ್ ಅಂತ ಬರ್ತಾ ಇದೆ, 180 ಡೇಸ್ ಕಂಪ್ಲೀಟ್ ಅಂತ ಬರ್ತಾ ಇದೆ, ನೀವು ಸೆಲ್ಫ್ ಡಿಕ್ಲೇಷನ್ ನವೆಂಬರ್ ತಿಂಗಳದು ಕೂಡ ಸೆಲ್ಫ್ ಡಿಕ್ಲೇಷನ್ ಮಾಡಿದ್ರಿ ಅಂತಂದರೆ ಈ ರೀತಿಯಾಗಿ ತೋರಿಸ್ತಾ ಇತ್ತು ಅಂತಂದರೆ, ಇದು ತಾಂತ್ರಿಕ ಸಮಸ್ಯೆಯಿಂದ ಮಾತ್ರ ನಿಮಗೆ ತೋರಿಸ್ತಾ ಇರುವಂಥದ್ದು ವೀಕ್ಷಕರೇ. ಹೀಗಾಗಿ ಯಾರೂ ಕೂಡ ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ, ಇನ್ನೂ 3-4 ದಿನಗಳ ಒಳಗಾಗಿ ಏನಾದರೂ ತಾಂತ್ರಿಕ ಸಮಸ್ಯೆ ಇತ್ತು ಅಂತಂದರೆ ಕಂಪ್ಲೀಟಾಗಿ ಅಪ್ಡೇಟ್ ಆಗುತ್ತೆ. ಅಪ್ಡೇಟ್ ಆದ ನಂತರ ನೀವು ಕೂಡ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು, ಅಲ್ಲಿ ಮತ್ತೆ ನಿಮಗೆ ಪೋಸ್ಟ್ ಡಿ ಬಿ ಟಿ ಅಂತ ತೋರಿಸ್ತಾ ಇರುತ್ತೆ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಏನಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅಂತಂದರೆ, ನಮ್ಮದು DDPI ಪೆಂಡಿಂಗ್ ಬರ್ತಾಯಿದೆ, DWO ಪೆಂಡಿಂಗ್ ಬರ್ತಾಯಿದೆ, DDPU ಪೆಂಡಿಂಗ್ ಬರ್ತಾಯಿದೆ ಅಂತ ಈ ರೀತಿಯಾಗಿ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ವೀಕ್ಷಕರೇ, ನಿಮ್ಮದೇ DDPU ಪೆಂಡಿಂಗ್ ಬರ್ತಾಯಿತ್ತು, DDPI ಪೆಂಡಿಂಗ್ ಬರ್ತಾಯಿತ್ತು, DWO ಪೆಂಡಿಂಗ್ ಬರ್ತಾಯಿತ್ತು ಅಂತಂದರೆ ಅಲ್ಲಿ ನೀವು DWO ಆಫೀಸ್ಗೆ ಹೋಗಿ ನಿಮ್ಮೆಲ್ಲ ಎಲ್ಲ ದಾಖಲೆಗಳನ್ನು ಸಬ್ಮಿಟ್ ಮಾಡಿ ಅಪ್ರೂವ್ ಮಾಡಿಸ್ಕೊಳ್ಬೇಕಾಗುತ್ತೆ. ಮತ್ತು DDPU ಆಫೀಸಲ್ಲಿ ಪೆಂಡಿಂಗ್ ಬರ್ತಾಯಿತ್ತು ಅಂತಂದರೆ DDPU ಆಫೀಸ್ಗೆ ಹೋಗಿ ಅಲ್ಲಿ ಎಲ್ಲ ದಾಖಲೆಗಳನ್ನು ಸಬ್ಮಿಟ್ ಮಾಡಿ ಅಲ್ಲಿಂದ ಕೂಡ ಅಪ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು DDPI ಪೆಂಡಿಂಗ್ ಬರ್ತಾಯಿತ್ತು ಅಂತಂದರೆ DDPI ಆಫೀಸ್ಗೆ ಹೋಗಿ ಅಲ್ಲಿ ಕೂಡ ಎಲ್ಲ ದಾಖಲೆಗಳನ್ನು ಸಬ್ಮಿಟ್ ಮಾಡಿ ಅಲ್ಲಿಂದ ಕೂಡ ನೀವು ಅಪ್ರೂವ್ ಮಾಡಿಸ್ಕೊಳ್ಬೇಕಾಗುತ್ತೆ ವೀಕ್ಷಕರೇ. ಅಪ್ರೂವ್ ಆದ ನಂತರ ನಿಮ್ಮದು DWO ಆಫೀಸ್ ಕಡೆಯಿಂದ ಅಪ್ರೂವ್ ಆಗಿದೆ ಅಂತ ಅಲ್ಲಿ ಸ್ಟೇಟಸಲ್ಲಿ ತೋರಿಸುವಂಥದ್ದು. ಅದಾದ ನಂತರ ವೀಕ್ಷಕರೇ, ನಿಮಗೆ ಹಣನ ಬರಬೇಕು ಅಂತಂದರೆ DWO ಆಫೀಸ್ ಕಡೆಯಿಂದ ಅಪ್ರೂವ್ ಆಯಿತು ಅಂತಂದರೆ ಅಲ್ಲಿಂದ ನಿಮಗೆ ಫಸ್ಟ್ ಪೇಮೆಂಟ್ ಬರಬೇಕಾಗುತ್ತೆ. ಫಸ್ಟ್ ಪೇಮೆಂಟ್ ಬರುವವರೆಗೂ ನೀವು ವೇಟ್ ಮಾಡಬೇಕಾಗುತ್ತೆ. ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಸೆಲ್ಫ್ ಡಿಕ್ಲೇಷನ್ ಸಲ್ಲಿಸೋಕ್ಕೆ ಬರೋದಿಲ್ಲ, ಅವಕಾಶನೂ ಕೊಟ್ಟಿರೋದಿಲ್ಲ. ನಿಮ್ಮದು ಫಸ್ಟ್ ಪೇಮೆಂಟ್ ಬಂತು ಅಂತಂದರೆ ಆವಾಗ ನೆಕ್ಸ್ಟ್ ಮಂತಿಂದ ನೀವು ಸೆಲ್ಫ್ ಡಿಕ್ಲೇಷನ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಆವಾಗ ನೀವು ಸೆಲ್ಫ್ ಡಿಕ್ಲೇಷನ್ನ ಮಾಡ್ಬೋದು ವೀಕ್ಷಕರೇ. ನಮಗೆ ಭಾಳಷ್ಟು ಜನರು ನಾವು ಈಗಾಗಲೇ ಅರ್ಜಿನ ಸಲ್ಲಿಸಿದ್ದೀವಿ, ನಾವು ಸೆಲ್ಫ್ ಡಿಕ್ಲೇಷನ್ ಮಾಡಬೇಕಾ ಅಂತ ಕೇಳ್ತಾಯಿದ್ರು. ನಿಮಗೆ ಫಸ್ಟ್ ಪೇಮೆಂಟ್ ಬರೋವರೆಗೂ ವೇಟ್ ಮಾಡಿ, ಫಸ್ಟ್ ಪೇಮೆಂಟ್ ಬಂತು ಅಂತಂದರೆ ಆವಾಗ ನೀವು ಸೆಲ್ಫ್ ಡಿಕ್ಲೇಷನ್ ಮಾಡೋಕ್ಕೆ ಅವಕಾಶನ ಕೊಟ್ಟಿರುವಂಥದ್ದು. ಇಷ್ಟು ಒಂದು ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಭಾಳಷ್ಟು ಜನರು ನಮಗೆ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾಯಿದ್ರು. ಎಲ್ಲದರ ಬಗ್ಗೆಯೂ ಕೂಡ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಯಾರ್ದೆಲ್ಲ ನವೆಂಬರ್ ತಿಂಗಳದು ಇನ್ನೂ ಕೂಡ DBT ಪುಷ್ ಆಗಿಲ್ಲ ಅಂಥವರು ದಯವಿಟ್ಟು ವೇಟ್ ಮಾಡಿ. ತಾಂತ್ರಿಕ ಸಮಸ್ಯೆಯಿಂದ ಈ ರೀತಿಯಾಗಿ ತೋರಿಸ್ತಾ ಇರುವಂಥದ್ದು 180 ಡೇಸ್ ಕಂಪ್ಲೀಟೆಡ್ ಮತ್ತು ನೋ ಡಾಟಾ ಫಂಡ್ ಈ ರೀತಿಯಾಗಿ ಬರ್ತಾ ಇದೆ ವೀಕ್ಷಕರೇ. ದಯವಿಟ್ಟು ಅಂಥವ್ರು ಎಲ್ಲರೂ ಕೂಡ ವೇಟ್ ಮಾಡಿ, ನಿಮಗೂ ಕೂಡ ಆದಷ್ಟು ಬೇಗ ಅಪ್ಡೇಟ್ ಆಗುತ್ತೆ. ಇದು ತಾಂತ್ರಿಕ ಸಮಸ್ಯೆಯಿಂದ ಆಗ್ತಾ ಇರುವಂಥದ್ದು. ಈಗಾಗಲೇ ತಮಗೆ ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ನೀವು ಏನೆಲ್ಲ ಡೌಟ್ಸ್ಗಳನ್ನು ಕೇಳಿದ್ರಿ, ಯುವ ನಿಧಿ ಸೆಲ್ಫ್ ಡಿಕ್ಲೇಷನ್ ಬಗ್ಗೆ, ಕೊನೆಯ ದಿನಾಂಕದ ಬಗ್ಗೆ, ಮತ್ತು ಹಣ ಯಾವಾಗ ಬರುತ್ತೆ, ಅಕ್ಟೋಬರ್ದು ಮತ್ತು ನವೆಂಬರ್ ತಿಂಗಳದು ಯುವ ನಿಧಿ ಹಣ ಯಾವಾಗ ಬರುತ್ತೆ ಅಂತ, ಮತ್ತು DDPA ಪೆಂಡಿಂಗ್, DDPU ಪೆಂಡಿಂಗ್ ಮತ್ತು DWO ಪೆಂಡಿಂಗ್ ಈ ರೀತಿಯಾಗಿ ಬರ್ತಾಯಿದ್ರೆ ಏನು ಮಾಡಬೇಕು, ಮತ್ತು ಪೋಸ್ಟ್ DBT ಬರ್ತಾಯಿಲ್ಲ ಅಂತ ಯಾರೆಲ್ಲ ಕಮೆಂಟ್ಗಳನ್ನು ಮಾಡಿದರೆ ಎಲ್ಲದರ ಬಗ್ಗೆಯೂ ಕೂಡ ವಿವರವಾಗಿ ತಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿತ್ತು ಅಂತಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಎಲ್ಲ ಕಡೆಯೂ ಶೇರ್ ಮಾಡಿ ಅಂತ ಹೇಳ್ತಾ, ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಅನ್ಸುತ್ತೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.